श्रीगुरुभ्यो नमः। हरिः ओं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮಾರ್ಚ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಎಂಬಂತಹ ಮಾಸ ಭವಿಷ್ಯವನ್ನು ನಾವು ಗಮನಿಸೋಣ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದು ನೋಡಿ, ಪಾಲ್ಗುಣ ಮಾಸ ಅಂದರೆ ಈ ನಮ್ಮ ಸಂವತ್ಸರದ ಪ್ರಕಾರ ಒಂದು ಕೊನೆಯ ತಿಂಗಳು ಅಂತೇಳಿ ಹೇಳಬಹುದು. ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ನಿಮಗೆ 2ನೇ ರಾಶಿಯಲ್ಲಿ ಗುರು, ಯಾಕಂದರೆ ಗುರು ಫೆಬ್ರವರಿಯಲ್ಲೇ ವಕ್ರತ್ಯಾಗ ಆಗಿಬಿಟ್ಟಿದೆ. ಹಾಗಾಗಿ ಗುರು ಈಗ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಗುರು, ಹಾಗಾಗಿ ಧನಸ್ಥಾನದಲ್ಲಿ ಗುರು. ಹಾಗೆ ತೃತೀಯ ರಾಶಿಯಲ್ಲಿ ವಕ್ರವಾದಂತಹ ಕುಜ, ಅನಂತರ ಚತುರ್ಥ ಪಂಚಮ ರಾಶಿಯಲ್ಲಿ ಯಾರೂ ಇಲ್ಲ, ಷಷ್ಠ ರಾಶಿಯಲ್ಲಿ ಕೇತು. ಇನ್ನು 11ನೇ ರಾಶಿಯಲ್ಲಿ ರವಿ ಬುಧ, ಹಾಗೆ ಶುಕ್ರ ರಾಹು, ಚತುರ್ಗ್ರಹ ಯೋಗ. ಅನಂತರ 10ನೇ ರಾಶಿಯಲ್ಲಿ ಶನಿ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಈ ಮಾರ್ಚ್ ತಿಂಗಳಲ್ಲಿ ನೋಡಿ, ವಿಶೇಷವಾದಂಥ ಹಬ್ಬ ಹರಿದಿನಗಳು ಏನಪ್ಪ ಅಂತಂದರೆ, ಒಂದು 11ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 13ನೇ ತಾರೀಕಿಗೆ ಹೋಳಿ ಹಬ್ಬ, ಅನಂತರದಲ್ಲಿ 14ನೇ ತಾರೀಕಿಗೆ ಪುಣ್ಯಕಾಲ, ಅಂದರೆ ನಮಗೆ ಮೀನ ಮಾಸದ ಪುಣ್ಯಕಾಲ ಹೇಳುವಂಥದ್ದು ಬರುತ್ತದೆ. ಅನಂತರದಲ್ಲಿ 25ನೇ ತಾರೀಕು ಸರ್ವೇಶಾಂ ಏಕಾದಶಿ, 28ಕ್ಕೆ ಮಾಸ ಶಿವರಾತ್ರಿ, ಹಾಗೆ ನಮಗೆ ಬರುವಂಥದ್ದು ಮುಂದೆ 29ಕ್ಕೆ ಯುಗಾದಿ ಅಮಾವಾಸ್ಯೆ. ಹಾಗಾಗಿ ನಮ್ಮ ಸಂವತ್ಸರದ ಒಂದು ಕೊನೆಯ ತಿಂಗಳು. ಹಾಗಾಗಿ ನಾವು ಮುಂದಿನ ಪಂಚಾಂಗದ ಫಲಗಳನ್ನು ಗಮನಿಸಬೇಕು. ಇವಾಗ ಈ ಪಂಚಾಂಗದ ಪ್ರಕಾರವಾಗಿ ಇದು ಕೊನೆಯ ತಿಂಗಳ ಫಲಗಳನ್ನು ನಾವು ನಿರೂಪಣೆ ಮಾಡುವಂಥದ್ದು. ಈ ಗ್ರಹಸ್ಥಿತಿಯ ಮೂಲಕವಾಗಿ ಮೇಷರಾಶಿಯವರಿಗೆ ಹೇಗಿದೆ, ಮೇಷರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಯೋಚನೆ ಇದೆ, ಪ್ರಯತ್ನಗಳಿದೆ, ಅನುಕೂಲ ಆಗತ್ತೆ ಅನ್ನಿಸ್ತಾ ಇದೆ, ಆದರೂ ಕೂಡ ನಿಮಗೆ ಕೈ ಸಿಗ್ತಾ ಇಲ್ಲ. ಮನಸ್ಸು ಸ್ವಲ್ಪ ಚಂಚಲ ಸ್ವಭಾವವಾಗುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ಕೆಲಸಕ್ಕೆ ಹೋಗ್ತೀರಿ, ಯಾವುದೋ ಒಂದು ಘಟನೆಗಳ ನಡೆದ ತಕ್ಷಣ ನಿಮ್ಮ ಮನಸ್ಸಿಗೆ ಡಿಸ್ಟರ್ಬ್ ಯಾರೊಬ್ಬರನ್ನು ಮೀಟ್ ಮಾಡಬೇಕು ಅಂತೇಳಿ ಹೊರಡ್ತೀರಿ, ಗಾಡಿ ಪಂಚರ್ ಆಗಿರ್ತದೆ. ಆವಾಗ ನಿಮ್ಗೆ ಗಾಡಿ ಪಂಚರ್ ಆಯ್ತಲ್ಲ ಅಂಥೇಳಿ ಮನಸ್ಸು ಡಿಸ್ಟರ್ಬ್ ಆಗಿರುತ್ತೆ. ಅಂದರೆ ಕಾಲಕ್ಕೆ ಪ್ರಕೃತಿಗೆ ನಾವು ಏನನ್ನೂ ಹೆಚ್ಚಿನದಾಗಿ ಶಕುನವನ್ನು ಯೋಚನೆ ಮಾಡಬಾರ್ದು. ಅದು ಭಗವಂತನ ಇಚ್ಛೆ. ಮನುಷ್ಯ ಪ್ರಯತ್ನ ಏನು ಮಾಡಬೇಕು ಅದನ್ನು ಪ್ರಾಮಾಣಿಕ ಮಾಡಬೇಕು ಹೇಳುವಂಥದ್ದನ್ನು ಜಾಸ್ತಿಯಾಗಿ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಯಾವುದೋ ಒಂದು ಸಣ್ಣದಾದಂಥ ಯೋಚನೆಗೋ ಅಥವಾ ಹೇಳಿದ್ನಲ್ಲ ಹಿಂದೆ ಹೇಳಿದಂತಹ ಒಂದು ಸಣ್ಣ ತೊಂದರೆಗಳಿಗೆ ಆ ಕೆಲಸಕ್ಕೆ ಮುಂದೆ ಹೋಗುವಂಥದ್ದು ಬಿಟ್ಟುಬಿಡ್ತಾರೆ. ಸಮಯವೂ ಹೋಗುತ್ತೆ, ಬರುವಂಥ ಹಣವೂ ಹೋಗುತ್ತೆ. ನಾಳೆ ಅಂತಂದರೆ ನಾಳೆ ಎಲ್ಲ ಬದಲಾವಣೆ ಆಗುತ್ತೆ. ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಏನಂತಂದರೆ, ಈ ತಿಂಗಳಲ್ಲಿ ಈ ಕ್ಷಣ ನಾಳೆ ಮಾಡ್ತಾ ಹೇಳುವಂಥದ್ದು ಈ ಕ್ಷಣದಲ್ಲಿ ಮಾಡಿ ಮುಗಿಸ್ಬಿಡಿ. ನಾಳೆ ಹೇಳುವಂಥ ಯೋಚನೆಯನ್ನು ಮಾಡಬೇಡಿ. ಏನಿದೆ ಇವಾಗ ಮಾಡೋಣ, ಇವಾಗ ಮಾಡಿ ನಾವು ಪ್ರಾಕ್ಟಿಕಲ್ಲಾಗಿ ಏನು ನಮಗೆ ಸಿಗುತ್ತೆ, ಪ್ರಾಕ್ಟಿಕಲ್ಲಾಗಿ ಏನು ಲಾಭ ಪಡೀಲಿಕ್ಕಾಗತ್ತೆ, ಅಥವಾ ಹುತ್ತಕ್ಕೆ ಕೈ ಹಾಕಿದ ಮೇಲೆ ಹುತ್ತದ ಒಳಗಡೆ ಹಾವಿದೆಯೋ ಇಲ್ಲೋ ಗೊತ್ತಾಗುತ್ತೆ. ಮೇಲಕ್ಕೆ ನೋಡ್ಲಿಕ್ಕೆ ಹೋದ್ರೆ ನಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಜೀವನ ಹೀಗಾಗಿದೆ, ಹೇಗಿದೆ, ಏನಾಗ್ತಾ ಇದೆ ಅಂಥೇಳಿ ನಿಮಗೂ ಕೂಡ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಲ್ವಾ. ಹಾಗಾಗಿ ನೀವು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಏನಿದೆಯೋ ಅದು ಕೆಲಸಕ್ಕೆ ಆರಂಭವನ್ನು ಮಾಡಿ. ಮುಂದೆ ಮೆಟ್ಲನ್ನು ಹತ್ತಿ ನೀವು, ಆವಾಗ ಮುಂದೆ ನಿಮ್ಮ ಹತ್ರ ಹತ್ತಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಮೆಟ್ಲಿ ಎಷ್ಟಿದೆ, ಹತ್ತಲಿಕ್ಕೆ ಆಗುತ್ತೋ ಇಲ್ಲೋ ನನ್ನ ಹತ್ರ, ಅಥವಾ ಹತ್ತಿದ್ರೆ ಇನ್ನೇನಾದರೂ ಸಮಸ್ಯೆ ಆಗುತ್ತಾ, ಈಗೆಲ್ಲ ನೀವು ಬಹಳ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಅದನ್ನು ಫಸ್ಟ್ ಈ ತಿಂಗಳಲ್ಲಿ ನಿಲ್ಲಿಸಿ. ಇನ್ನು ನೋಡೋಣ ಏನೇನು ನಿಮಗೆ ಬದಲಾವಣೆಗಳು ಪರಿವರ್ತನೆಗಳು ಎಂಬಂತಹದ್ದನ್ನು ನೋಡೋಣ. ಒಂದನೇದಾಗಿ ತೃತೀಯ ರಾಶಿಯಲ್ಲಿ ಕುಜ, ಇದು ಬಹಳ ಒಳ್ಳೆಯದಾದಂಥದ್ದು. ಕುಜನು ಪುನರಸು ನಕ್ಷತ್ರ 2ನೇ ಪಾದದಲ್ಲಿದ್ದಾನೆ. ಹಾಗಾಗಿ ನೀವು ಮಿಥುನ ರಾಶಿಯಲ್ಲಿರುವಂತಹ ಕುಜ, ರಾಶ್ಯಾಧಿಪತಿ ಕುಜನು ನಿಮ್ಗೆ ಒಂದು ಹಂತಕ್ಕೆ ಧೈರ್ಯ ಸಾಮರ್ಥ್ಯವನ್ನು ಈ ತಿಂಗಳಲ್ಲಿ ಕೊಡ್ತಾನೆ. ಧೈರ್ಯ ಅಂತಂದರೆ ನಿಮ್ಮನ್ನು ಹಿಡಿಲಿಕ್ಕಾಗಲ್ಲ, ಅಷ್ಟು ಧೈರ್ಯವನ್ನು ಕೂಡ ಕೊಡ್ತಾನೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾಕಂದರೆ ಎಷ್ಟೋ ಸಲ ನಮಗೆ ಧೈರ್ಯ ಹೇಳುವಂಥದ್ದು ಬರೋದಿಲ್ಲ. ಹಾಗಾಗಿ ಕೆಲಸವೇ ಅರ್ಧಂಬರ್ಧವಾಗಿ ನಿಂತು ಬಿಡುತ್ತೆ. ಹಾಗಾಗಿ ಧೈರ್ಯವನ್ನು ಉಪಯೋಗಿಸ್ಕೊಂಡು ನುಗ್ಗುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ನಿಮ್ಮ ಭ್ರಾತೃ, ಅಣ್ಣ, ತಮ್ಮ, ಅಕ್ಕ, ತಂಗಿ ಅಂತಹ ವ್ಯಕ್ತಿಗಳಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಮತ್ತು ನಿಮ್ಮ ಕೆಲಸ ನಿಂತಹ ಕೆಲಸ ಮುಂದೆ ಚಾಲನೆ ಕೊಡ್ತಾ ಹೋಗುತ್ತೆ ಮುಂದೆ. ಹಾಗಾಗಿ ಭ್ರಾತೃಗಳಿಂದ ಅನುಕೂಲ ಅಂತೇಳಿ ಹೇಳ್ತೇನೆ. ಹಾಗೆ ಎರಡನೇದಾಗಿ ಅವನು ಬುಧನ ಮನೆಯಲ್ಲಿದ್ದಾನೆ. ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಭಾಳ ಶುಭವನ್ನು ಉಂಟು ಮಾಡುವಂಥದ್ದು. ಅದರ ಜೊತೆಯಲ್ಲಿ ಮನಸ್ಸಿಗೆ ಇಲ್ಲಪ್ಪ ನನಗೆ ಇಷ್ಟು ಓದಿದ್ದೇನೆ, ಈ ಪ್ರೈಸ್ ಬಂತು ಹೇಳುವಂಥದ್ದು ತೃಪ್ತಿಯೂ ಕೂಡ ಆಗುತ್ತೆ. ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಬಹಳ ಸಮಾಧಾನ, ನೆಮ್ಮದಿ, ಖುಷಿ ಎಲ್ಲವೂ ಕೂಡ ಬರುತ್ತೆ.
ಅನಂತರದಲ್ಲಿ ನೆಕ್ಸ್ಟ್ ನಾವು ನೋಡುವಂಥದ್ದು ದ್ವಿತೀಯ ಸ್ಥಾನದ ಗುರು ನಿಮಗೆ ಚೆನ್ನಾಗಿರುವಂತಹ ಮಾತಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ, ಕಲೆಯ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ನೃತ್ಯ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ, ವಾಗ್ಝರಿಯನ್ನು ಕೊಟ್ಟಿದ್ದಾನೆ. ಅದನ್ನು ನೋಡಿ 10 ಜನ ಇರ್ತಾರೆ, ಏನೋ ಒಂದು 10 ನಿಮಿಷ ಅವಕಾಶ ಸಿಕ್ಕಿದೆ ನೀನು ಮಾತಾಡಪ್ಪ ಅಂತಂದರೆ ನಿಮಗೊಂಥರ ಸಂಕುಚಿತವಾದಂಥ ಭಾವನೆ, ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅವಕಾಶ ಆಡುವಂಥದ್ದು ನಾವು ಯಾವ ಅವಕಾಶ ಸಿಗುತ್ತೋ ಇದೆ ನನ್ನ ಕೊನೆಯ ಅವಕಾಶ ಅಂಥೇಳಿ ಪ್ರಯತ್ನ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರ ನಮಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ನಾನು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇನ್ನೊಂದ್ಸಲ ನಾನು ಮಾಡೋಣ ಅಂತಂದರೆ ಇರುವಂಥ ಸಮಯದಲ್ಲಿ ಸಂಕಲ್ಪದಲ್ಲೇ ಪುಣ್ಯಕಾಲ ಕಳೆದು ಹೋಗುತ್ತಂತೆ. ನಮ್ಮ ಹಿರಿಯರೊಬ್ಬರು ಹೇಳ್ತಾ ಇದ್ರು ಗುರುಗಳು, ಇರುವಂತಹ ಒಂದು 45 ನಿಮಿಷದಲ್ಲಿ ಸಂಕಲ್ಪವನ್ನೇ 45 ನಿಮಿಷ ಮಾಡಿಸ್ತಾ ಇರುವಂಥದ್ದೇ ಪುಣ್ಯದ ಟೈಮು, ಮುಹೂರ್ತದ ಟೈಮು ಇರುವಂಥ 48 ನಿಮಿಷ. ಆ ನಿಮಿಷದಲ್ಲೇ ಸಂಕಲ್ಪ ಮಾಡ್ಕೊಂಡು ಅದೆಲ್ಲ ಹೋಗುತ್ತೆ. ಇನ್ನು ಬೇರೆ ಪೂಜೆ ಮಾಡಲಿಕ್ಕೇನು, ಬೇರೆ ವ್ಯವಸ್ಥೆ ಮಾಡಲಿಕ್ಕೇನು, ಇನ್ನು ದೇವರಿಗೆ ಮಿಕ್ಕಿದಂಥದ್ದು ಮಾಡಲಿಕ್ಕೆ ಎಲ್ಲಿರುತ್ತೆ. ಹಾಗಾಗಿ ಸಂಕಲ್ಪದಲ್ಲಿ ಪುಣ್ಯಕಾಲ ಹೋಗಬಾರ್ದು. ನಾವು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ತಾ ಬರುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು ತಂದೆ ತಾಯಿಯವರಿಂದ ವಿಶೇಷವಾದಂಥ ಆಶೀರ್ವಾದ ಸಿಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಮತ್ತು ಸ್ವಲ್ಪ ಪ್ರಯಾಣ ಆಗುವಂಥದ್ದು, ಎಲ್ಲೋ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಿರಿಯನ್ನು ಕರ್ಕೊಂಡು ಹೋಗುವಂಥದ್ದು, ಗುರುಗಳ ಆಶೀರ್ವಾದ ಸಿಗುವಂಥದ್ದು, ಮನಸ್ಸಿಗೆ ಇಲ್ಲಪ್ಪ ನನಗೆ ಸಮಾಧಾನ ಸಿಗ್ತಾ ಇದೆ ಅಥವಾ ನನಗೆ ತೊಂದರೆ ತಾಪತ್ರಗಳೆಲ್ಲ ಪರಿಹಾರ ಆಗ್ತಾ ಇದೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತದೆ. ಅದು ಬಹಳ ಮುಖ್ಯವಾದಂಥದ್ದು. ಮನಸ್ಸು ದೃಢವಾದಂಥ ಒಂದು ಶಕ್ತಿಯನ್ನು ಹೊಂದಬೇಕು. ಇನ್ನು ಕೋರ್ಟು ಕಚೇರಿ ಕಾನೂನನ್ನು ಕೆಲಸ ಮಾಡ್ತಾ ಇರುವಂಥವರಿಗೆ ಹೆಚ್ಚಿನದಾದಂಥ ಅನುಕೂಲತೆಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ನೋಡಿ, ಪಾಪಗ್ರಹ ಅಂತಹ ರವಿ ಮತ್ತು ರಾಹು 2 ಗ್ರಹಗಳು ಕೂಡ 12ನೇ ರಾಶಿಯಲ್ಲಿದ್ದಾರೆ. ನಿಮಗೆ ರವಿ 12ನೇ ರಾಶಿಗೆ ಬರುವಂಥದ್ದು ಬಹಳ ಒಳ್ಳೆಯದು ಅಂತ ಹೇಳ್ತದೆ. ರಾಶಿಯ ಅಂದರೆ ಗುರುವಿನ ಮನೆಗೆ ರವಿ ಬಂದಿದ್ದಾನೆ. ಹಾಗಾಗಿ ಏನಾದರೂ ಗೌರ್ಮೆಂಟ್ ಸಂಬಂಧವಾದಂತಹ ಲೋನು ವ್ಯವಸ್ಥೆಗಳು ಸಿಗುವಂಥದ್ದು ಸಿಗುತ್ತದೆ. ಮತ್ತು ಯಾವುದೋ ರೀತಿಯಲ್ಲಿ ಗೌರ್ಮೆಂಟಲ್ಲಿ ಕಿರಿಕಿರಿ ಯಾವುದೋ ತಕರಾರಿ ಸಿಕ್ಕಾಕೊಂಡಿದ್ದಾರೆ, ಯಾವುದೋ ಒಂದು ಸೈಟ್ ಇದೆ, ಆ ಸೈಟಲ್ಲಿ ಸಮಸ್ಯೆ ಆಗ್ತಾ ಇದೆ, 2-3 ವರ್ಷ ಆಯಿತು ನಮಗೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ, ಕಂದಾಯ ಕಟ್ಟಿಲ್ಲ, ಹೇಗೋ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಯಾವುದೋ ಒಂದು ಬಹಳ ಉತ್ತಮವಾದಂಥ ವ್ಯಕ್ತಿಯ ಸಹವಾಸ, ಪರಿಚಯ, ಅವನ ಆತ್ಮೀಯತೆ, ವಿಶ್ವಾಸಕ್ಕೆ ಅದೊಂದು ಒಳ್ಳೆಯ ಥರದಲ್ಲಿ ಅದು ಬಗೆಹರಿತದೆ. ಯಾಕಂದರೆ ಅವರೂ ವ್ಯವಸ್ಥೆಗೆ ಬರುವುದಿಲ್ಲ, ನೀವು ಸರಿಯಾದ ವ್ಯವಸ್ಥೆಗೆ ಹೋಗುವುದಿಲ್ಲ. ಹಾಗಾಗಿ ಆ ಕಿರಿಕಿರಿ ಏನು ಹಗ್ಗ ಜಗ್ಗಾಟಗಳಿದೆಯೋ ಅದು ಈ ತಿಂಗಳಲ್ಲಿ ಬಗೆಹರಿಯುವಂಥ ಚಾನ್ಸಸ್ ಆಗುತ್ತದೆ. ಅನಂತರದಲ್ಲಿ ಸ್ವಲ್ಪ ಕಲೆಯ ಪ್ರವೃತ್ತಿ ಯಾರ್ಯಾರಿದೆಯೋ ಅದನ್ನು ಬಿಡಬೇಡಿ, ಜಾಸ್ತಿ ಪ್ರಯತ್ನವನ್ನು ಮಾಡಿ. ಇವತ್ತು ನಾಳೆಗೆ ಮಾಡೋಣ ಅಂತಂದರೆ ನಾಳೆ ನಾಡಿದ್ದು ಅಂತ ಅನ್ನಿಸ್ತದೆ. ಹಾಗಾಗಿ ಶನೇಶ್ವರನು ಗಣಪತಿಯನ್ನು ಮುಟ್ಟಿಲ್ಲಂತೆ. ಯಾಕಂದರೆ ನಾಳೆ ಬಾ ಅಂತಂದ್ರೆ ನಾಳೆ ಆಗುವುದೇ ಇಲ್ಲಲ್ಲ, ನಾಳೆ ಅಂದರೆ ಮತ್ತೆ ನಾಳೆ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಅಂತಹದ್ದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅನಂತರದ 12ನೇ ರಾಶಿಯಿಂದ ರಾಹುವಿಂದ ವಿದೇಶದಿಂದ ಹಣ ಬರುವಂಥ ಯೋಗವನ್ನು ಈ ತಿಂಗಳಲ್ಲಿ ಕಾಣಬಹುದು. ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಹಣ ಬರುತ್ತದೆ. ಅದರ ಜೊತೆಯಲ್ಲಿ ನೀವು ಕಲೆ, ಸಾಹಿತ್ಯ, ಸಂಗೀತದಲ್ಲಿದ್ದರೆ ನಿಮ್ಮ ಸನ್ಮಾನಾದಿಗಳು ಸಿಗುವಂಥ ಚಾನ್ಸಸ್ಸು ಕೂಡ ಇದೆ ಈ ತಿಂಗಳಲ್ಲಿ. ಎಲ್ಲೋ ಒಂದು ಕಡೆಗೆ ನಮಗೆ ಪ್ರತಿಭೆ ಇದೆ, ಅವಕಾಶಗಳು ಸಿಗ್ತಾ ಇದೆ ಅಂತಂದರೆ ಅದು ಜಾಸ್ತಿ ಆದಂಥದ್ದು. ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳಲ್ಲೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕೂಡ ನೀವು ಕಾಣಬಹುದು. ಮತ್ತು ಈ ತಿಂಗಳಲ್ಲಿ ಒಂದು 5-6 ಜಾಗೃತೆ ವಹಿಸ್ಕೊಳ್ಬೇಕು. ಒಂದನೇದಾದಂಥ ಜಾಗೃತೆ ಏನಂತಂದರೆ, ಇದ್ದಕ್ಕಿದ್ದ ಹಾಗೆ ಮನಸ್ಸು ಡಿಸ್ಟರ್ಬ್ ಆಗ್ತಾ ಬರುತ್ತೆ. ಅದನ್ನು ಹಾಗೆ ಆಗ್ತದೆ ಅಂತಂದ್ರಲ್ಲೇ ಕೂತ್ಕೊಂಡು ಯೋಚನೆ ಮಾಡೋದು ನಿಲ್ಲಿಸ್ಬಿಡಿ. ನೀವು ಬೇರೆ ಏನೋ ಮೈಂಡ್ ಡೈವರ್ಟ್ ಮಾಡುವ ಹಾಗೆ ಮಾಡಿ, ಬೇರೆ ಕೆಲಸದ ಕಡೆ ಹೋಗಿ, ಬೇರೆಯವ್ರನ್ನ ಮಾತಾಡ್ತಾ ಹೋಗಿ, ಅಥವಾ ಬೇರೆ ಒಂದು ವಿಷಯಗಳ ಬಗ್ಗೆ ನಿಮ್ಮ ಮನಸ್ಸನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ. ಇದು ಬಹಳ ಉತ್ತಮವಾದಂಥದ್ದು. ಎರಡನೇದಾಗಿ, ಯಾವ್ಯಾವ ಕೆಲಸಗಳನ್ನು ಆರಂಭ ಮಾಡಿದರೂ ಅದನ್ನು ನಿಲ್ಲಿಸಬೇಡಿ. ಯಾಕಂದರೆ ಕೆಲಸವನ್ನು ಮಾಡುವಂಥ ಸುಲಭ, ಅದನ್ನು 3 ತಿಂಗಳು 2 ತಿಂಗಳು ಮಾಡಿದಾಗ ಏನೂ ರಿಸಲ್ಟ್ ಸಿಗೋದಿಲ್ಲ. ಅದನ್ನು ದೀರ್ಘಕಾಲಿಕವಾಗಿ ನಾವು ಮಾಡಿದಾಗ ಮಾತ್ರ, ಅದಕ್ಕೆ ಹೇಳ್ತಾರಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟು ಅಂತ ಹೇಳ್ತಾರಲ್ಲ, ಆ ಥರ ಯಾವುದನ್ನಾದರೂ ನಾವು ಕಾದು ನೋಡಿದಾಗ ಮಾತ್ರ ಅನುಕೂಲವಾಗ್ತದೆ. ನೀವೇನಂತಂದರೆ ಈ ಕೆಲಸ ಮಾಡ್ತೀರಿ 15 ದಿವಸ, ತಿಂಗಳ, 3 ತಿಂಗಳ, ಈ ಬಿಸ್ನೆಸ್ ಮಾಡ್ತೀರಿ 15 ತಿಂಗಳ, 3 ತಿಂಗಳ, ಮತ್ತೆ ಬಿಟ್ಟುಬಿಡ್ತೀರಿ. ಮತ್ತೊಂದು ಕೆಲಸ ಮಾಡ್ತೀರಿ, ಅದು ಬಿಟ್ಟುಬಿಡ್ತೀರಿ. ಹಾಗೆ ಮಾಡಬೇಡಿ. ಏನೇ ಮಾಡಿದ್ರೂ ಒಂದು 3 ವರ್ಷ, 2 ವರ್ಷ, 4 ವರ್ಷ ಸ್ವಲ್ಪ ಗಟ್ಟಿಯಾಗಿ ಅದನ್ನು ಹಿಡ್ಕೊಂಡು ಅದನ್ನು ತಿಳುವಳಿಕೆ ಪಡೆಯುವಂತಹ ಪ್ರಯತ್ನವನ್ನು ಮಾಡಿ. ಎರಡನೇದಾಗಿ. ಮೂರನೇದಾಗಿ, ಬಹಳ ಮುಖ್ಯವಾಗಿ ಹಿರಿಯರ ಆಶೀರ್ವಾದ ಸಿಗ್ತದೆ. ನೀವು ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಏನಾಗುತ್ತೆ, ಕೆಲವೊಂದು ಸಲ ನೀವು ಹೇಳಿರುವಂಥದ್ದು ಬೇಜಾರು ಕೂಡ ಆಗಬಹುದು. ಹಾಗಾಗಿ ಯಾವ ಸಮಯಕ್ಕೆ ಹೇಗೆ ಏನು ಮಾತಾಡಬೇಕು ಅಂಥೇಳಿ ನಿಮ್ಗೆ ಸ್ಥಿತಪ್ರಜ್ಞರಿದ್ದೀರಿ. ನೀವು ಕಡಿಮೆ ಜನ ಅಲ್ಲ, ಸ್ಥಿತಪ್ರಜ್ಞನಿದ್ದೀರಿ. ನಿಮ್ಗೆ ತುಂಬ ಬುದ್ಧಿಯ ಮಟ್ಟವು, ಜ್ಞಾನವೂ ಕೂಡ ಇದೆ. ಆದರೆ ಕೆಲವೊಂದು ಸಲ ಸ್ವಲ್ಪ ಅವಸರ ಆಳುವಂಥ ನಿಮ್ಮನ್ನು ಕಾಲು ಎಳೆದು ಬಿಡುತ್ತೆ. ಹಾಗಾಗಿ ಅಂತಹ ಮಾತಾಡುವಾಗ ತುಂಬ ಜಾಗೃತೆ ವಹಿಸ್ಕೊಳ್ಳುವಂಥದ್ದು. 4ನೇದಾಗಿ, ನಿಮಗೆ ಯಾವುದೋ ಒಂದು ರೀತಿಯಾಗಿ ಹಣ ಬರ್ತಾ ಇರ್ತದೆ. ಹಣ ಬರುವಾಗ ಕೆಲವೊಂದು ಸಲ ಲಕ್ಷ್ಮಿಗೆ ಬಹಳ ಗೌರವವನ್ನು ಕೊಡಿ. ನೀವು 10 ರೂಪಾಯಿ 11 ರೂಪಾಯಿ ಬಹಳ ಮುಖ್ಯವಾದಂಥದ್ದು. ಆ ಲಕ್ಷ್ಮಿ ನಿಮಗೆ ಅನುಗ್ರಹ ಮಾಡಿದ್ದಾಳೆ. ಯಾಕಂದರೆ ಅಶ್ವಿನಿ ನಕ್ಷತ್ರ ಇರಬಹುದು, ಭರಣಿ ನಕ್ಷತ್ರ ಇರಬಹುದು. ನಿಮಗೆ ಒಂದು ಹಂತಕ್ಕೆ ಆರ್ಥಿಕವಾಗಿ ಬಹಳ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಒಳ್ಳೆಯದಾಗಿ ಉಪಯೋಗಿಸ್ತಾ ಇದ್ದೀರಿ. ಆದರೆ ಕೆಲವೊಂದು ಸಲ ಇಷ್ಟೇ ದುಡ್ಡು ಅಂತ ಅನಿಸ್ಬಿಡುತ್ತೆ. 11 ರೂಪಾಯಿಗೂ ತುಂಬ ಬೆಲೆ ಕೊಡುವಂಥ ಪ್ರಯತ್ನವನ್ನು ಮಾಡಿ. 5ನೇದಾಗಿ,
ಸ್ನೇಹಿತರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ಯಾವಾಗೂ ಸ್ವಲ್ಪ ಕಷ್ಟವೇ. ನಿಮ್ಮಿಂದ ಬಹಳ ಜನ ಉಪಕಾರವನ್ನು ಪಡೀತಾರೆ, ನಿಮ್ಮಿಂದ ಬಹಳ ಜನಕ್ಕೆ ಉಪಕಾರ ಆಗುತ್ತೆ. ಆದರೆ ಆ ಪ್ರತ್ಯುಪಕಾರವನ್ನು ಬಯಸುವಂಥದ್ದು ಬಿಟ್ಟುಬಿಡಿ ನಿಮ್ಮ ಜೀವನದಲ್ಲಿ. ಯಾಕಂದರೆ ಪ್ರತ್ಯುಪಕಾರವನ್ನು ನಾವು ಬಯಸಿ ಮಾಡಿದಾಗ ಅದು ಒಳ್ಳೆಯದಾಗುವಂಥದ್ದಿಲ್ಲ. ನನ್ನ ಕೈಯಿಂದ ಭಗವಂತ ಇಷ್ಟು ಸಮಯ ಕೊಟ್ಟಿದ್ದಾನೆ, ಇಷ್ಟು ವ್ಯವಸ್ಥೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಅಂಥೇಳಿ ನೀವು ಅವಕಾಶ ಇದ್ದಾಗ ಸಪೋರ್ಟನ್ನು ಮಾಡ್ತಾ ಬನ್ನಿ. ಇದಿಷ್ಟು ಈ ತಿಂಗಳಲ್ಲಿ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನೇನಾರು ಪರಿವರ್ತನೆ ಅಂತಂದರೆ ಬುಧ ರವಿಯಿಂದ ಪರಿವರ್ತನೆ. ಒಂದಷ್ಟು ಸ್ಕೂಲು ಕಾಲೇಜು ನಡೆಸ್ತಾ ಇದ್ದವರಿಗೂ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗಬಹುದು. ಮತ್ತು ಯಾರಾದರೂ ಕೆಲಸ ಕಳ್ಕೊಳ್ಳೋದಿದ್ದರೆ ಆ ಕೆಲಸವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಯಾವುದು ಒಂದು ಸ್ಕೂಲು ಕಾಲೇಜಲ್ಲಿ ಕೆಲಸ ಕಳ್ಕೊಂಡಿದ್ರೆ ಅಥವಾ ಎಲ್ಲ ಒಂದು ಕಡೆಗೆ ಬಿಸ್ನೆಸ್ ಮಾಡ್ಕೊಂಡು ಲಾಸ್ ಮಾಡ್ಕೊಂಡು ನಷ್ಟ ಮಾಡ್ಕೊಳ್ತಾ ಇದ್ದಾನೆ, ಏನು ಮಾಡಲಿ ಅಂತಂದರೆ ಅಂಥವರಿಗೆ ಎಲ್ಲ ಒಂದು ಕಡೆ ಚೇತರಿಕೆ ಸಿಗುತ್ತೆ. ನಿರೀಕ್ಷಿತವಾದಂಥ ವ್ಯಕ್ತಿಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾರೆ. ಅಥವಾ ನಿಮ್ಮ ಅಣ್ಣ ತಮ್ಮ ಪರಿಚಯ ಇದ್ದಂಥವ್ರು ಅಥವಾ 8-10 ವರ್ಷದಿಂದ ನಿಮಗೆ ಅವರ ಗುರುತ ಇದ್ದಂತಹ ವ್ಯಕ್ತಿಗಳು ಅಂಥವ್ರು ಸಿಗ್ತಾರೆ. ಆ ಸಿಕ್ಕಿ ವ್ಯಕ್ತಿಗಳಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ನೀವು ಯಾವತ್ತೂ ಎಲ್ಲರಿಗೂ ಒಳ್ಳೆಯದು ಬಯಸ್ತೀರಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವಂಥ ವ್ಯಕ್ತಿಗಳೇ ಇದ್ದೀರಿ. ನೀವು ಯಾರನ್ನೂ ಕೂಡ ಹೆಚ್ಚಿನದಾಗಿ ಪ್ರತ್ಯುಪಕಾರ ಬಯಸದೇ ಇರುವಂಥ ಜನ ಆದ್ದರಿಂದ ಹೆಚ್ಚಿನದಂಥ ಅವಕಾಶಗಳು ಕೂಡ ಸಿಗುತ್ತೆ. ಇದಿಷ್ಟು ನೀವು ಪ್ರಯತ್ನವನ್ನು ಮಾಡಿ ಮಿಕ್ಕಿರುವಂಥ ಭಗವಂತನ ಮೇಲೆ ಹಾಕಿ ಆದಷ್ಟು ಸಮಯವನ್ನು ಹಾಳು ಮಾಡದೆ ಪ್ರಯತ್ನಗಳನ್ನು ನಿಲ್ಲಿಸದೆ ಮುಂದೆ ಪ್ರಯತ್ನವನ್ನು ಮಾಡ್ತಾ ಬನ್ನಿ, ಬಹಳ ಒಳ್ಳೆಯದಾಗ್ತದೆ. ಈ ತಿಂಗಳಲ್ಲಿ ಏನಪ್ಪ 9ನೇ ತಾರೀಕೊಂದು ಬಹಳ ಪ್ರಶಸ್ತ ಇದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. 2ನೇದಾಗಿ ಶುಕ್ರವಾರ ಹುಣ್ಣಿಮೆ ಇದೆ. ಆ ದಿವಸವೂ ಕೂಡ ಏನಾದರೂ ದೇವತಾ ಆರಾಧನೆ ಪ್ರಾರ್ಥನೆ ನಮಸ್ಕಾರಗಳನ್ನು ಮಾಡಿಕೊಳ್ಳಿ. ಅನಂತರದಲ್ಲಿ ದಶಮಿ 24ನೇ ತಾರೀಕು. ಇದಿಷ್ಟು ಬಹಳ ಉತ್ತಮವಾದಂಥ ಮುಹೂರ್ತ. ಈ ದಿವಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆ ನೀವು ಭಗವಂತ ಕೈ ಹಿಡಿತಾನೆ, ನಡೆಸ್ತಾನೆ. ಇನ್ನೇನಪ್ಪ ಅಂತಂದರೆ ನಕ್ಷತ್ರ ಪರಿಹಾರಗಳೇನು? 1ನೇದಾಗಿ ಅಶ್ವಿನಿ ನಕ್ಷತ್ರ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂತಹ ರಾಮನಾಮಸ್ಮರಣೆ ಮಾಡಿ. ರಾಮನಾಮಸ್ಮರಣೆಯಿಂದ ಎಲ್ಲ ರೀತಿಯಾದಂಥ ಶ್ರೇಯಸ್ಸಾಗುತ್ತೆ, ಅನುಕೂಲ ಆಗುತ್ತೆ. ಆ ಕಷ್ಟಗಳೆಲ್ಲ ಭಗವಂತನು ಆ ರಾಮಚಂದ್ರನು ಪರಿಹಾರ ಮಾಡ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಭರಣಿ ನಕ್ಷತ್ರ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪವನ್ನು ಹಚ್ಚುತ್ತಾ ಬನ್ನಿ. ಸಂಧ್ಯಾಕಾಲದಲ್ಲಿ ಲಲಿತಾ ಸಹಸ್ರನಾಮವನ್ನು ಹೇಳಿ ದೀಪವನ್ನು ಹಚ್ಚಿ. ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ರೀತಿಯಾದಂಥ ಶಕ್ತಿಗಳು ಕೂಡ ವೃದ್ಧಿಯಾಗತ್ತೆ, ಅದರಿಂದ ಬದಲಾವಣೆ ಆಗುತ್ತೆ. ಆ ಲಲಿತಾ ಮಹಾತ್ರಿಪುರ ಸುಂದರಿ ಅನುಗ್ರಹದಿಂದ ಮಂಗಲವಾಗ್ತದೆ. ಇದನ್ನು ನೀವು ಬಿಡದೆ ಮಾಡ್ತಾ ಬನ್ನಿ, ಇದರಿಂದ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಕೃತಿಕಾ ನಕ್ಷತ್ರ 1ನೇ ಪಾದ. ನೀವೇನಿಲ್ಲ, ಎಲ್ಲಿ ಯಜ್ಞ ನಡೀತದೆಯೋ, ಎಲ್ಲಿ ಪೂಜೆ ನಡೀತದೆಯೋ, ಎಲ್ಲಿ ಒಳ್ಳೆಯ ಕೆಲಸ ನಡೀತದೆಯೋ ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ನೀವು. ಯಾಕಂದರೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕೈಯಲ್ಲಿದ್ದರೆ ಅಲ್ಲಿ ಕ್ಲೀನ್ ಮಾಡೋದು, ಒರೆಸೋದು, ಗುಡಿಸೋದು ಮಾಡುವಂಥದ್ದು. ನಮ್ಮ ಕೈಯಲ್ಲಿ ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಅಲ್ಲಿ ಮಾಡುವಂತಹ ಕೈಂಕರ್ಯಕ್ಕೆ ಏನಾದರೂ ಧಾನ್ಯಾದಿಗಳನ್ನು ಕೊಡುವಂಥದ್ದು. ಏನೋ ಅಗ್ನಿಯ ಆರಾಧನೆ ಮಾಡ್ತಾ ಇದ್ದರೆ ಅದಕ್ಕೆ ಹೋಗಿ ನಿಮ್ಮ ಕೈಲಾದಂಥ ಸೇವೆ ಮಾಡಿ. ಇದಿಷ್ಟು ಮಾಡಿ. ಯಾಕಂದರೆ ನಮ್ಮ ಪಂಚಾಂಗದ ಪ್ರಕಾರ ಇದು ಒಂದು ಕೊನೆಯ ತಿಂಗಳು. ಹಾಗೆ ಮುಂದಿನ ಯುಗಾದಿ ಭವಿಷ್ಯಕ್ಕೆ ನಾವೆಲ್ಲ ಕಾದು ನೋಡೋಣ. ಶುಭವಾಗಲಿ, ಮಂಗಲವಾಗಲಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.